ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸರಿ ಬಿಡು, ಮೊನ್ನೆ ಪೂರ್ವಿಗ್ ಮದ್ವೆ ಫಿಕ್ಸ್ ಆಯ್ತಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಈ ತಾಯ್ತವ ತಾಳಿ ಅಂದ್ಕೊಂಡ್ಬಿಟ್ಟಿರ್ತೀಯ. ಪೂರ್ವಿ ಎದ್ದಳವ, ಎದಳು. ಅಲ್ಲಜ್ಜಿ ಮುಖ ತೊಳ್ಕ ನಡಿ. ತಿಳಿತೀನಿ ಒಂದು ನಡಿ. ಹೋಗು ಹೋಗು, ತಿಳಿತೀನಿ ಒಂದೆ, ಹೋಗು. ಈ ತಾಳಿಯಿಂದ ಇನ್ನು ಏನೇನು ಅನಾಹುತ ಆಯ್ತಾಯ್ತು, ಏನ್ ಮಾಡ್ಲಿ. ಅಜ್ಜಿ ಬೇಗ ಎದ್ದೇಳು ಅಜ್ಜಿ. ಸಾರಿ ಪದ್ಮಿನಿ, ರಾತ್ರಿ ರೂಮಿಗೆ ಬರೋಕ್ಕೆ ಅಜ್ಜಿ ಬಿಡಲೇ ಇಲ್ಲ. ಇಡೀ ರಾತ್ರಿ ನಿನ್ನ ನೆನಪಲ್ಲೇ ಒದ್ದಾಡ್ತಿದ್ದೆ. ನಿನ್ನನ್ನು ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಕಾಯ್ತಿದ್ದೆ. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗೋಗಿದೆ ಪದ್ಮಿನಿ. ಯಾಕಂದರೆ ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ತಂಗಿ ಕುತ್ಕಲಿರೋ ತಾಳಿನ ಆರಾಮಾಗಿ ತನ್ನ ಕುತ್ತಿಗೆಗೆ ಹಾಕ್ಕೊಂಡು ತಾನೇ ಹೆಂಡ್ತಿ ಅಂತ ಮೆರೀತಿದ್ರು. ಆದರೆ ನೀನು ಎಲ್ಲಿ ತಂಗಿ ಜೀವನ ಹಾಳಾಗಿ ಹೋಗುತ್ತೋ ಅಂತ ನಿನ್ನ ಪ್ರೀತಿನೇ ತ್ಯಾಗ ಮಾಡೋಕ್ಕೆ ತಯಾರಿದೆಯಲ್ಲ. ನಿನ್ನ ಒಳ್ಳೆ ಮನಸ್ಸಿನ ಮೇಲೆ ಮತ್ತೆ ಮತ್ತೆ ಲವ್ ಆಗುತ್ತೆ ನನಗೆ. ಯಾಕಷ್ಟು ಗಾಬರಿ ಆಗ್ತೀಯಾ? ನಾನೇ ಇಷ್ಟತ್ರ ಕುತ್ಕೊಂಡು ಏನು ಮಾಡ್ತಿದ್ದೀರಾ ನೀವು? ಅದೇ ನೆನ್ನೆ ಹೇಳ್ತಿದ್ಯಲ್ಲ, ತಲೆ ಸಿಡಿದು ಹೋಳಾಗ್ಬಿಡುತ್ತೆ ಅಂತ. ಹಂಗೇನಾರ ಆಗ್ಬಿಟ್ಟಿದ್ಯಾ ಅಂತ ನೋಡಕ್ಕೆ ಬಂದೆ. ಹೇ, ನೀನು ಹುಷಾರಾಗಿದ್ಯಾ ಇಲ್ವಾ ಅಂತ ನೋಡ್ತಿದ್ದೆ ಅಷ್ಟೇ. ನನಗೇನಾಗುತ್ತೆ, ಹುಷಾರಾಗೇ ಇದ್ದೀನಿ. ಒಳ್ಳೆ ಕತೆ ಆಯ್ತಲ್ಲ. ನಾನು ಮುಟ್ಟಿದ್ರೆ ಏನಾಗುತ್ತೆ? ಒಳ್ಳೆ ಮುಟ್ಟಿದ್ರೆ ಮುನಿ ಥರ ಆಡ್ತೀಯಪ್ಪ. ಒಂದು ನಿಮಿಷ ಇರು. ಪದ್ಮಿನಿ, ಜ್ವರ ಬಂದಿದೆ ನಿನಗೆ. ನೆನ್ನೆ ರಾತ್ರಿ ಹೇಳ್ದೆ ಅಲ್ವಾ ಹಾಗೆ ಮಲಗಬೇಡ, ಊಟ ಮಾಡು ಅಂತ. ಈಗ ನೋಡಿ ಜ್ವರ ಬಂದಿದೆ. ನನ್ನ ಮಾತೆಲ್ಲಿ ಕೇಳ್ತೀಯ? ಹಟ್ ಮಾರಿ. ಜ್ವರಕ್ಕೆಲ್ಲ ಯಾಕೆ ಹಿಂಗೆ ಗಾಬರಿ ಆಗ್ತೀರಾ? ಕಮ್ಮಿ ಆಗುತ್ತೆ ಬಿಡಿ. ಕಡಿಮೆ ಆಗುತ್ತೆ ಅಂತ ಹಾಗೆ ಬಿಡೋಕ್ಕಾಗಲ್ಲ. ಮೊದಲು ಹೊಟ್ಟೆಗೇನಾದರೂ ತಿನ್ನು, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ. ಏನು ಇಷ್ಟು ಚಿಕ್ಕ ಜ್ವರಕ್ಕೆ ಡಾಕ್ಟ್ರಾ? ಏನಾಗೈತೆ ನಿಮಗೆ? ನಾನು ಎಲ್ಗೂ ಬರೋಕ್ಕಿಲ್ಲ. ಸರಿ, ಮೊದಲಿಗೆ ಬ್ರಷ್ ಮಾಡ್ಕೊಂಬ, ನಾನು ಗಂಜಿ ಮಾಡ್ಕೊಂಬರ್ತೀನಿ. ನನಗೇನು ಬೇಡ. ಬೇಡ ಅಂದರೆ ಮೂಗಿಡ್ದು ಗಂಜಿ ಕುಡಿಸ್ತೀನಿ. ನೋಡು, ಈ ವಿಚಾರದಲ್ಲೆಲ್ಲ ನನ್ನ ಎದುರಾಕೋಬೇಡ. ಈಗ ಗುಡ್ ಗರ್ಲ್ ಥರ ಹೋಗಿ ಬ್ರಷ್ ಮಾಡೋಗು, ಹೋಗು. ಏನು ನೋಡ್ತಿದ್ಯಾ? ನಾನೇ ಬ್ರಷ್ ಮಾಡಿಸ್ಬೇಕಾ? ಬೇಡ, ಹೋಗ್. ಮತ್ತೆ ಹೇಳುವ ಇದು ಅವಳು ಕತ್ತ ತಾಳಿ. ಏನ್ ನೋಡ್ದಣಯ್ಯ? ಏನು ಅಂತ ಕಳ್ಸಲ್ಲ ಅದನ್ನು. ತಾಳಿ ನೋಡ್ದೆ, ಸರಿ ಎಂದೆ. ಹತ್ಯವ ಬಂದು ನನ್ನನ್ನು ಬಚಾವ್ ಮಾಡಿದ್ರು. ಒಂದು ವೇಳೆ ಅಪ್ಪಯ್ಯ ಈ ತಾಳಿನ ಸರಿಯಾಗಿ ನೋಡಿ ಇದೇನು ಅಂತ ನನ್ನ ಹತ್ರ ಬಂದು ಕೇಳಿದಿದ್ರೆ ನಾನು ಏನಂತ ಉತ್ತರ ಕೊಡಬೇಕಾಗಿತ್ತು? ಪೂರ್ವಿ, ಇನ್ನು ನಿಮ್ಮವ್ವಯ್ಯ ನಿಮ್ಮ ಅಪ್ಪನ ಕಣ್ಣು ಕಟ್ಟಕ್ಕೆ ಆಗಕ್ಕಿಲ್ಲ. ನೀನು ಇಲ್ಲೇ ಇರ್ತೀಯ. ನಿಮ್ಮವ್ವ ನಿಮ್ಮಪ್ಪ ಒಂದಲ್ಲ ಒಂದಿನ ಈ ತಾಳಿನ ನೋಡ್ಬಿಡ್ತಾರೆ. ಎಲ್ಲ ಸಲನೂ ನಾನು ನಿನ್ನ ಜೊತೆಗೆ ಇದ್ದು ನಿನ್ನ ಬಚಾವ್ ಮಾಡೋಕ್ಕಾಗಕ್ಕಿಲ್ಲ. ಇನ್ನು ಮುಂದಕ್ಕೆ ನಾನು ಬಚಾವ್ ಮಾಡೋಕ್ಕೂ ಇಲ್ಲ. ಅತ್ಯವ ಮಾತಾಡಬೇಡ ನೀನು. ನನಗೆ ಪದ್ದು ಮೇಲೆ ಎಷ್ಟು ಸಿಟ್ಟಾಯ್ತೋ ನಿನ್ನ ಮೇಲೂ ಅಷ್ಟೇ ಸಿಟ್ಟು ಬರ್ತೈತೆ. ಅವತ್ತೇ ನಾನು ಹೇಳ್ದೆ ತಾನೇ ಈ ತಾಳಿಯ ತೆಗೆದುಬಿಡು ಅಂತ. ನೀನು ನಿಮ್ಮ ಅಕ್ಕ ಇನ್ನು ಮಾತು ಕಟ್ಕೊಂಡು ಇದನ್ನು ಇನ್ನೂ ಕೊಳ್ಳಾಗೆ ಇಟ್ಕೊಂಡಿದೀಯಾ? ಅನುಭವಿಸು ಪೂರ್ವಿ. ಆದಷ್ಟು ಬೇಗ ನೀನೇ ಒಂದು ನಿರ್ಧಾರ ತಗೋಬೇಕು ಕಣವ. ನಿರ್ಧಾರ ಮಾಡದ್ನಲ್ಲ ಅತ್ಯವ. ತಾಳಿನ ನಂದನವ್ರ ಕೈಯಿಂದ ಅಕ್ಕನ ಕುತ್ತಿಗೆಗೆ ಕಟ್ಟಿಸ್ಬೇಕು ಅಂತ ನಿರ್ಧಾರ ಮಾಡದ್ನಲ್ಲ. ಆದ್ರೆ ಅಕ್ಕ ಹಂಗಾಗಕ್ ಬಿಡ್ಲೇ ಇಲ್ಲ. ನಾನು ಏನ್ ಮಾಡ್ಲಿ? ಅಕ್ಕ 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 ಅನ್ಕೊಂಡ್ರೆ ಆಗಕ್ಕಿಲ್ಲ. ಒಂದೊಳ್ಳೆ ಮುಹೂರ್ತವ ನೋಡಿ ಈ ತಾಳಿ ತೆಗೆಸ್ಬಿಡುವ. ಏನು ನಾನೇ ಈ ತಾಳಿ ತೆಗಿಬೇಕಾ? ಇಲ್ಲ ಅತ್ಯವ, ನನಗೆ ಭಯ ಆಗ್ತೈತೆ. ನಾನು ಇದನ್ನ ತೆಗೆದು ನಂದನವ್ರಿಗೇನಾದ್ರೂ ಅಪಾಯ ಆದ್ರೆ? ಪೂರ್ವಿ,
ನಂಗೊಂದು ನಿಜ ಹೇಳವ, ನಿನಗೇನಾರು ಆ ಮನೆ ಸೊಸೆ ಆಗ್ಬೇಕು, ನಂದನ್ ಅವ್ರ ಜೊತೆ ಬದುಕಬೇಕು ಅಂತ ಆಸೆ ಬಂದೈತಾ? ಅತ್ಯವ ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ನಾನು ಹಂಗೆಲ್ಲ ಯೋಚಿಸ್ತೀನ? ಮತ್ತೆ ಈ ತಾಳಿ ತೆಗಿಯಕ್ ನಿಂಗೇನ್ ಕಷ್ಟ? ನೋಡು ಪೂರ್ವಿ, ನಿನ್ ಜಾತಕವ ನಂದನ್ ಅವ್ರ ಜಾತಕವ ನೋಡಿ ಒಂದೊಳ್ಳೆ ಮುಹೂರ್ತವ ಇಟ್ಟು ಈ ಮದ್ವೆ ಆಗಿದ್ದಲ್ಲ. ಅಕಸ್ಮಾತ್ ಆಗಿ ನಂದನ್ ಅವ್ರ ಕೈಯಿಂದ ಈ ತಾಳಿ ನಿನ್ ಕುತ್ತಿಗೆ ಬಿದ್ದೈತ ಆಟಯ್ಯ. ನೀನ್ ಇದನ್ನ ನಿಜವಾದ ಮದ್ವೆ ಅಂತ ಅನ್ಕೊಳೋದೇ ಆದ್ರೆ ಈ ತಾಳಿಯ ನಿನ್ ಕುತ್ತಿಗೆಯಾಗಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಐತೆ. ಇಲ್ಲ ಇದು ಆಕಸ್ಮಿಕ ಅಂತ ಅನ್ನಿಸ್ತೈತೆ ಅಂದ್ರೆ ಇದನ್ನ ತೆಗೆದು ಬಿಡು. ಯೋನ್ ಮಾಡ್ತೀಯಾ? ಓ, ನೀನ್ ಈಟೊಂದು ಯೋಚನೆ ಮಾಡ್ತಿದೀಯಾ ಅಂದ್ರೆ ಇದು ನಿನಗೆ ನಿಜವಾದ ಮದ್ವೆ ಅಂತ ಅನ್ನಿಸ್ತೈತೇನೋ ಅಲ್ವಾ? ಸರಿ ಬಿಡು, ನಿನ್ನನ್ನ ಆ ಮನೆಗೆ ಸೊಸೆಯಾಗಿ ಕರ್ಸಿ ಅಥವಾ ಇಲ್ಲಿ ಕರೆಸ್ಕೋತೀನಿ. ಅಪ್ಪಯ್ಯ, ನಾನು ಹೋಗಕ್ಕಿಲ್ಲ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ನಿನ್ನನ್ನು ಕಳ್ಸ್ಕೊಡಕ್ಕೆ ತುದ್ಗಾಲ ನಿಂತ್ಕೊಂಡನೆ ಅಂದ್ಕೋಬೇಡ. ಹಾಗೆ ನಾನೇನು ಹೇಳ್ತೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊಳಪ್ಪ. ಆಮೇಲೆ ನೇನೇ ಒಂದು ತೀರ್ಮಾನ. ಪುಟ, ಅಮ್ಮಾಜಿಯವರು ಪೂರ್ವಿ ಜವಾಬ್ದಾರಿ ನಂದು ಅಂತ ನನಗೆ ಮಾತು ಕೊಟ್ಟವ್ರೆ. ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರ ದೊಡ್ಡನ್ನ ಬರ್ತ್ಬಿಟ್ಟು ನಮ್ಮ ತಕ್ಕ ಬಂದವರು. ನಮ್ಮ ತಕ್ಕ ಬಂದವರೇ ಪೂರ್ವಿನ ಕಳಿಸ್ಕೊಡಿ ಅಂತ ಕೇಳ್ಕೊಂತವ್ರೆ. ನೋಡು, ಕಳಿಸ್ಕೊಡ್ಬೇಕು, ನೀನು ಹೋಗ್ಬೇಕಲ್ವಾ? ಹಾ, ಅವ್ರ ಋಣ ನಮ್ಮ ಮೇಲೆ ಏಟೊಂದೈತಿ ಹೇಳು, ಅವ್ರ ಪ್ರೀತಿ ಏಟೊಂದೈತಿ ಹೇಳು, ಅವ್ರ ವಿಶ್ವಾಸ ಏಟೊಂದೈತಿ ಹೇಳು. ನೀನು ಹೋದ್ರೆ ಅವ್ರಿಗೂ ಸಹ ನಮ್ಮ ಮಾತು ಕೇಳಿದ್ರು ಅಂತ ಒಂದು ತೃಪ್ತಿ ಅಲ್ವಾ? ನಮಗೂ ಅವ್ರು ಕೇಳಿದ ಮಾತನ್ನ ನೆರೆಸ್ಕೊಟ್ವಿ ಅನ್ನೋ ತೃಪ್ತಿ ಅಲ್ವಾ? ಯೋಚನೆ ಮಾಡೋ. ನಂಗೆ ಗೊತ್ತೈತೆ ಕಣೋ, ಯಾಕೋ ಆ ಮನೆ ನಿಂಗೆ ಹಾಕ್ಬರ್ಕಿಲ್ಲ, ಇಷ್ಟ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಆದ್ರೆ ಪುಟ್ಟ, ಅವ್ರು ಮಾಡಿರೋ ಋಣನ ನನ್ನ ಕೈ ತೀರ್ಸಕ್ಕಾಗತ್ತೇನಪ್ಪ? ಹಾಂ, ಅವ್ರು ಏನೇನು ನಮಗೆ ಸಹಾಯ ಮಾಡೋರೆ ಅದನ್ನು ತೀರ್ಸಕ್ಕಾಗತ್ತೇನಪ್ಪ? ಕನಿಷ್ಠ ನೀನು ಹೋಗಿ ಆ ಅಮ್ಮಾಜಿ ಸೇವೆ ಮಾಡಿದ್ರೆ ಏನೋ ಅವ್ರಿಗೆ ಪ್ರತಿಯಾಗಿ ಸೇವೆ ಮಾಡಿದಂಥ ಅವಕಾಶ ಸಿಕ್ಬಿಡ್ತು ಅಂತ ಇದ್ಬಿಡ್ಬೋದಲ್ವಾ? ನಾನು ಯೋಚನೆ ಮಾಡು ಪುಟ. ಕೈ ಮುಗಿದು ಕೇಳ್ಕೊಳ್ತೀನಿ ಕಣಪ್ಪ, ಹೋಗ್ಬಿಡೋ. ಅಯ್ಯೋ ಅಪ್ಪಯ್ಯ, ನೀವು ಹಿಂಗೆಲ್ಲ ಕೇಳ್ಕೋಬೇಡಿ, ನಾನು ಹೋಗ್ತೀನಿ. ಹೋಗ್ತಿಲ್ಲ? ನಿಮ್ಮ ಡಾಕ್ಟರ್ KG ಗಟ್ಟಲೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ನೀನು ಡೈಲಿ ಕರೆಕ್ಟಾಗಿ ತೊಗೊಂಡು ಬೇಗ ಹುಷಾರಾಗಬೇಕು. ನೀನು ತುಂಬ ವೀಕ್ ಆಗಿದೆಯಂತೆ, ಸೊ ಡೈಲಿ ಊಟ ತಿಂಡಿ ಕರೆಕ್ಟಾಗಿ ಮಾಡಬೇಕು. ನೀನು ಮೊದಲು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಕೂಲಾಗಿರೋದನ್ನು ಕಲ್ತ್ಕೋ. ಏನು? ನನ್ನ ಕಾಳಜಿ ನಾನು ಮಾಡ್ಕೊತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮಗೂ ಏಟಾಗೈತೆ, ಹಿಂದೆ ನೀವು ಹುಷಾರು. ನಾನು ನೋಡ್ಕೊಳಕ್ಕೆ ನನ್ನ ಹೆಂಡತಿ ಇರಬೇಕಾದ್ರೆ ನನಗೇನು ಚಿಂತೆ? ನೋಡು, ಇವತ್ತು ನಿಂಗೆ ಹುಷಾರಿಲ್ಲ ಅಂತ ಸುಮ್ಮನಿದ್ದೀನಿ. ನಾಳೆಯಿಂದ ಮುಖಾನ ಈ ಥರ ಡಲ್ಲಾಗಿ ಇಟ್ಕೊಂಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಯಾವಾಗಲೂ ನಗ್ನಗ್ತಾ ಇರ್ಬೇಕು ನೀನು. ಮೊದಲು ಪೂರ್ವಿನ ಮನೆಗೆ ಕರ್ಕೊಬನ್ನಿ, ತಾನಾಗೆ ಮುಕ್ತಲ್ಲಿ ನಗು ಬರ್ತೈತೆ. ಏನಂದೆ? ಅದು ಮನೆಗೆ ಹೋಗೋಣ ಅಂದೆ. ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಇಲ್ಲಿ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು, ಹೇಳ್ತೀನಿ. ಇದೇನು ನಿಮ್ಮ ಹುಚ್ಚಾಟ? ಸುಮ್ಮನೆ ಮನೆಗೆ ಹೋಗೋಣ ನಡೀರಿ. ಒಳ್ಳೆ ಮಾತಾಗಿ ಕಣ್ಮುಚ್ಕೊ. ನನಗೊಂದು ಗಿಫ್ಟ್ ತಂದಿದ್ದೀನಿ, ಕೊಡ್ತೀನಿ. ನನ್ಗೆ ಯಾವ ಗಿಫ್ಟು ಬೇಡ. ನಿನ್ನ
ಹಿಂಗೆ ಆವಾಜ್ ಹಾಕಿದ್ರೆ ಅಲ್ವಾ ನಿನ್ನ ದಾರಿಗೆ ಬರೋದು. ಪ್ಲೀಸ್ 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 ಹಾಗೆ ಇರು ಕಣ್ಬಿಡ್ಬೇಡ. ನಿಮ್ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಳೇನೋ ಬರ್ತೀನಿ ಅಂತಂದ್ಲು, ಆದರೆ ಪಾಪ ಪದ್ಮಿನಿ ಗತಿ ಏನಾಗುತ್ತೋ ಏನೋ. ಅಯ್ಯೋ ಇವಳು ಯಾಕೆ ಒಪ್ಕೊಂಡ್ಲು? ಅಲ್ಲಿ ಹೋದ್ರೆ ಮತ್ತೆ ರಾಮಾಯಣ ಶುರುವಾಗ್ತೈತೆ ಅಲ್ಲವ ಪೂರ್ವಿ ನೀನು. ತುಳಸಿ, ಅಮ್ಮಾಜಿ ನೀವು ಪೂರ್ವಿನ ಕರ್ಕೊಂಡೋಗಿ. ಏನೋ ಚಿಕ್ಕ ಹುಡುಗಿ ಅವಾಗಲೇ ಬರೋಕ್ಕಿಲ್ಲ ಅಂದ್ಬಿಟ್ಲು, ಇವಳು ಒಪ್ಕೊಂಡವಳೆ, ನೀವು ಕರ್ಕೊಂಡೋಗಿ. ನೀನು ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ನನ್ನ ಮುಂದೆ ಯಾವತ್ತೂ ನಿನ್ನ ಖಾಲಿ ಹಣೆಯಲ್ಲಿರಬಾರ್ದು. ನಿನ್ನ ಹಣೆಯಲ್ಲಿ ಬಿಂದಿ ಇದ್ರೇನೆ ಲಕ್ಷಣ. ಯಾಕೆ ಕಣ್ಣಲ್ಲಿ ನೀರು? ಹೇಳ್ಕೊಳಕ್ ಆಗದರಷ್ಟು ಖುಷಿ ಆದಾಗ ಕಣ್ ತುಂಬುತ್ತಂತೆ ಅಲ್ವಾ? ಕೊನೆದಾಗ ಒಂದು ಮಾತು ಪದ್ಮಿನಿ, ಮದುವೆ ದಿನ ಮಾತ್ರ ಸಿಂಬಾಲಿಕ್ ಆಗಿ ಸಿಂಧೂರ ಇಟ್ಬಿಟ್ರೆ ಗಂಡ ಆಗಲ್ಲ, ತಾಳಿ ಕಟ್ಸ್ಕೊಂಡ್ಬಿಟ್ರೆ ಹೆಂಡ್ತಿನೂ ಆಗಲ್ಲ. ಜೊತೆಯಾಗಿ ನಡಿಬೇಕು, ಕಷ್ಟ ಬಂದರೆ ಕೈ ಹಿಡಿದು ಎದುರಿಸ್ಬೇಕು, ಖುಷಿ ಹಂಚ್ಕೋಬೇಕು, ಒಬ್ರನ್ನೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಹಚ್ಕೋಬೇಕು. ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಒದ್ದಾಟ ಆಗಿ ಹುಡ್ಕಾಡ್ಬೇಕು. ಅದು ನಿಜವಾದ ಗಂಡ ಹೆಂಡತಿ ಸಂಬಂಧ. ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕೆ ಯಾವ ತಾಳಿ ಅನ್ನೋ ಸಾಕ್ಷಿನೂ ಬೇಕಾಗಿಲ್ಲ.